ಶ್ರೀ, ಹೇಗೋ ತರ್ತೀನಿ, 2 ಮಂತ್ಸ್ ಟೈಮ್ ಕೊಡು, ತಂದು ನಿನ್ನ ಕೈಲಿ ಒಪ್ಪಿಸ್ತೀನಿ, ಸರಿನಾ ಅಂತ ಹೇಳಿ ಅಲ್ಲಿಂದ ಹೋದ. ಇನ್ನೊಂದು ಕಡೆ ಟ್ರಿಪ್ಪಿಗೆ ಬಂದಿರೋ ಖುಷಿ ಫುಲ್ ಟೆನ್ಷನಲ್ಲಿ, ಅಯ್ಯೋ ಲೇ, ಆಗಲೇ 8 ಗಂಟೆ ಬೇರೆ ಆಯಿತು, ಮನೇಲಿ ಸರ್ರಾಗಿ ಬೈಸ್ಕೋತೀವಿ ಅಷ್ಟೇ. ಕೀರ್ತನ, ನಿನ್ನಿಂದನೇ ಎಲ್ಲ ಖುಷಿಯಾಗಿದ್ದು. ಇವಾಗ ನಮ್ಮ ಮನೆಗೆ ಹೋದ್ರೆ ನಮ್ಮ ಅಮ್ಮನ ಹತ್ರ ನಾನು ಸರಿಯಾಗಿ ಪೊರ್ಕೆ ಪೂಜೆ ಮಾಡಿಸ್ಕೋಬೇಕಾಗುತ್ತೆ. ಖುಷಿ, ಲೇ, ಭಯ ಪಡಿಸ್ಬೇಡ್ವೆ, ಮೊದಲೇ ಜ್ಯೇಷ್ಠ ಬೇರೆ, ಬೇಗ ಬಾ ಅಂತ ಹೇಳಿದ್ದ. ಕೀರ್ತನ, ಏನಾದರೂ ಮಾಡು, ಆದರೆ ನಮ್ಮ ಮನೆಯಿಂದ ಬಚಾವಾಗೋ ಥರ ಮಾಡು. ಖುಷಿ, ಕೀರ್ತನ, ನೀನು ನಮ್ಮನೆಗೆ ಬಂದು ನಾವು ಮೊದಲೇ ಬಂದಿದ್ವಿ, ಆದರೆ ಖುಷಿನ ನಮ್ಮನೇಲೇ ಇರಿಸ್ಕೊಂಡಿದ್ವಿ ಅಂತ ಹೇಳು. ನಾನು ನಿಮ್ಮ ಅಮ್ಮನ ಹತ್ರ ಅದನ್ನೇ ಹೇಳ್ತೀನಿ, ಸರಿನಾ? ಕೀರ್ತನ, ಒಳ್ಳೆ ಐಡಿಯಾ, ಇದನ್ನೇ ಮಾಡೋಣ. ಇಬ್ಬರೂ ಮನೆಗೆ ಬಂದು ಕೀರ್ತನ ಅವಳ ಸೈಕಲ್ನ ಅವಳ ಮನೆ ಮುಂದೆ ನಿಲ್ಲಿಸಿ, ಬಾ ಖುಷಿ ಹೋಗೋಣ ಅಂತ ಹೇಳಿ ಖುಷಿ ಮನೆಗೆ ಹೊರಟರು. ಖುಷಿ ಮನೆ ಒಳಗೆ ಬಂದ್ಲು. ಮೋಕ್ಷ, ಖುಷಿ ಯಾಕೆ ಇಷ್ಟೊತ್ತಾಯ್ತು? ಕೀರ್ತನ, ಅಣ್ಣ ನಮ್ಮ ಮನೇಲಿದ್ಲು ಖುಷಿ. ಮೋಕ್ಷ, ಯಾವಾಗಲಿಂದ ನಿಮ್ಮ ಮನೇಲಿದ್ದಾಳೆ? ಅದಕ್ಕೆ ಕೀರ್ತನ, ಮಧ್ಯಾಹ್ನದಿಂದ ಇದ್ದಾಳೆ ಅಣ್ಣ. ಕೀರ್ತನ, ಅಣ್ಣ ನಮ್ಮನೆಗೆ ಖುಷಿನ ಕರ್ಕೊಂಡೋಗ್ಲಾ? ಹಾಂ, ಕರ್ಕೊಂಡೋಗು, ಆದರೆ ನನಗೆ ಒಬ್ಬರನ್ನ ಮೀಟ್ ಮಾಡಿಸ್ಬೇಕು. ಅದಕ್ಕೆ ಕೀರ್ತನ, ಯಾರದು? ಅಲ್ಲಿಂದ ಒಬ್ಬರು ಮಾತಾಡ್ತಾ, ಮಧ್ಯಾಹ್ನದಿಂದನೂ ನೀವೆಲ್ಲರೂ ನಮ್ಮ ಮನೇಲೇ ಇದ್ರಾ? ಆಗ ಕೀರ್ತನ ಫುಲ್ ಭಯದಲ್ಲಿ ಅಮ್ಮ ಅಂದ್ಲು. ಅಲ್ಲಿ ಕೀರ್ತನ ಅಮ್ಮ ಕಾವೇರಿ ನಿಂತಿದ್ಲು. ಕಾವೇರಿ, ಹೌದಾ, ಇಷ್ಟೊತ್ತು ನಮ್ಮ ಮನೆಯಲ್ಲೇ ಇದ್ರು ಅಲ್ವಾ? ಅದಕ್ಕೆ ಕೀರ್ತನ, ಅಮ್ಮ ಸಾರಿ, ನೀವೆಲ್ಲ ನನಗೆ ಬೈತೀರಾ ಅಂತ ಈ ಥರ ಹೇಳ್ದೋ, ನೆಕ್ಸ್ಟ್ ಟೈಮ್ ಲೇಟಾಗಿ ಬರಲ್ಲ, ಸಾರಿ ಅಮ್ಮ. ಮುರಳಿ ಮಾತಾಡ್ತಾ, ಹೊರಗೆ ಸುತ್ತಾಡೋದ್ರಲ್ಲಿ ಲೇಟ್ ಆಗಿರ್ಬೋದು ಅನಿಸುತ್ತೆ, ಇದು ಒಂದ್ಸಲ ಅಲ್ವಾ, ಬಿಟ್ಬಿಡಿ, ನೆಕ್ಸ್ಟ್ ಟೈಮಿಂದ ಮಾಡಲ್ಲ ಅಂತಿದ್ದಾರೆ ಅಲ್ವಾ? ರಾಧಾ, ಹಾಂ, ಇದೇ ಲಾಸ್ಟ್ ವಾರ್ನಿಂಗ್, ಇನ್ನೊಂದ್ಸಲ ಈ ಥರ ಲೇಟಾಗೆಲ್ಲ ಬರೋಂಗಿಲ್ಲ ಆಯಿತಾ? ಖುಷಿ, ಇಲ್ಲ ಅಮ್ಮ, ಇನ್ಯಾವತ್ತೂ ಇಷ್ಟು ಲೇಟಾಗಿ ಬರಲ್ಲ ಆಯಿತಾ? ಕೀರ್ತನ, ಇದೇ ಲಾಸ್ಟ್, ಇನ್ಯಾವತ್ತೂ ಈ ಥರ ಲೇಟಾಗಿ ಬರಲ್ಲ, ಅಕಸ್ಮಾತ್ ಹೊರಗಡೆ ಹೋದ್ರೂ ಮಧ್ಯಾಹ್ನ ಒಳಗಡೆ ಬರ್ತೀವಿ. ಕಾವೇರಿ, ಆಯಿತು, ನೆಕ್ಸ್ಟ್ ಟೈಮ್ ರಿಪೀಟ್ ಆಗೋ ಆಗಿಲ್ಲ ಆಯಿತಾ? ಬಾ, ಇವಾಗ ಮನೆಗೆ ಹೋಗೋಣ. ಕೀರ್ತನ, ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಡೇ ಖುಷಿ ಫುಲ್ ಟೆನ್ಷನಲ್ಲಿ ಕೂತಿದ್ಲು. ಶ್ರೀ ಅವಳ ತಲೆ ಸೋರ್ತಾ, ಮತ್ತೆ ಏನಾದರೂ ಆ ಕನಸು ಬೀಳ್ತಾ? ಖುಷಿ ಹ್ಞೂ ಅಂತ ತಲೆ ಅಲ್ಲಾಡಿಸಿದ್ಲು. ಮೋಕ್ಷ, ನೀನು ಯಾವಾಗಲೂ ಡ್ಯಾನ್ಸ್ ಆಡ್ತಿರ್ತೀಯಲ್ಲ, ಅದಕ್ಕೆ ಆ ಥರ ಕನಸುಗಳು ಕಾಣೋದು. ಖುಷಿ, ಹಾಗಿದ್ರೆ ಡ್ಯಾನ್ಸ್ ಕ್ಲಾಸ್ ಬರಬೇಕು, ಮನೆ ಥರ ಯಾಕೆ ಕಾಣಿಸುತ್ತೆ? ಮುಂದೆ ನಟರಾಜ ದೇವರು ವಿಗ್ರಹ ಬೇರೆ ಇರುತ್ತೆ. ಒಬ್ಬರು ಹುಡುಗಿ, ಮೇ ಬಿ ಅತ್ತೆ ಅಷ್ಟು ವಯಸ್ಸಾಗಿರ್ಬೋದು, ಭರತನಾಟ್ಯ ಮಾಡ್ತಿರ್ತಾರೆ, ದೂರದಲ್ಲಿ 4 ವರ್ಷದ ಮಗು ಇರ್ಬೋದು ಅನಿಸುತ್ತೆ. ಯಾವ ವ್ಯಕ್ತಿ ಕಾಣಿಸ್ತಾರೆ, ಯಾರ ಫೇಸು ಸರಿಯಾಗಿ ಕಾಣಿಸೋದೇ ಇಲ್ಲ. ಪ್ರತಿ ಸಲ ಅವ್ರ ಕನಸಲ್ಲಿ ಬಂದರೂ ಅವ್ರ ಮುಖನೇ ಕಾಣಿಸಲ್ಲ. ವೇದ, ಯಾವಾಗಲೂ ಮೂವಿ ನೋಡ್ತಿರ್ತೀಯಲ್ಲ, ಯಾವುದೋ ಮೂವಿ ಸೀನ್ ಇರಬೇಕು ಅನಿಸುತ್ತೆ, ಬಿಡು. ಇಲ್ಲ ಅತ್ತೆ, ಆ ಥರ ಮೂವಿನ ನಾನು ಯಾವತ್ತೂ ನೋಡೇ ಇಲ್ಲ. ನೋಡಿದ್ರೂ ಆ ಕನಸೆ ಮತ್ತೆ ಮತ್ತೆ ಯಾಕೆ ಬರುತ್ತೆ? ಈ ಕನಸಲ್ಲಿ ಬರೋರ್ಗೂ ನನಗೂ ಏನಾದರೂ ಸಂಬಂಧ ಇದೆಯಾ? ನನ್ನ ತಲೆ ಕೆಟ್ಟೋಗ್ತಿದೆ. ಮೋಕ್ಷ, ಯಾವಾಗಲೂ ಒಂದ್ಸಲ ತಲೆ ಓಡಿಸಿದ್ರೆ ಇದೇ ರೀತಿ ಆಗೋದು. ಸುಮ್ಮನೆ ಡಿಟೆಕ್ಟಿವ್ ಕೆಲಸ ಮಾಡೋದು ಬದಲು ಹೋಗಿ ರೆಡಿಯಾಗಿ ಹೋಗು, ಕಾಲೇಜಿಗೆ ಲೇಟ್ ಆಯಿತು. ಖುಷಿ ಟೈಮ್ ನೋಡ್ತಾ, ಅಯ್ಯೋ ಆಗಲೇ 8 ಗಂಟೆ ಆಯಿತು ಅಂದ್ಕೊಂಡು ರೂಮ್ ಕಡೆ ಓಡಿದ್ಲು. ವೇದ ತಿಂಡಿ ಮಾಡೋಕ್ಕೆ ಇಲ್ಲಿಂದ ಎದ್ದೋದ್ಲು. ಮೋಕ್ಷ, ಅವಳಿಗೇನಾದರೂ ಹಳೇದೆಲ್ಲ ನೆನಪಿಗೆ ಬರ್ತಿದೆಯಾ? ಶ್ರೀ, ಗೊತ್ತಿಲ್ಲ, ಆದರೆ ಅವಳಿಗೆ ಹಳೇದೆಲ್ಲ ನೆನಪಂದರೆ ನಮ್ಮ ಜೊತೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅನ್ನೋದೇ ಟೆನ್ಷನ್ ಆಗ್ತಿದೆ ಅಂತ ಹೇಳಿ ಅಲ್ಲಿಂದ ಎದ್ದು ಹೋದ. ಕೀರ್ತನ ಕಾಲೇಜಲ್ಲಿ ಎಷ್ಟು ಅಂತ ಯೋಚನೆ ಮಾಡ್ತೀಯಾ? ಬಿಡು, ಎಲ್ಲ ಥರನೇ ಅದು ಒಂದು ಡ್ರಾಮಾ. ಖುಷಿ, ಇಲ್ವೇ, ನನಗೆ ಅದು ಕನಸು ಅನಿಸಲ್ಲ, ನಿಜವಾಗ್ಲೂ ನಡೆದಿರೋದು ಅನಿಸ್ತಿದೆ. ಕೀರ್ತನ, ಹಾಂ ನಡೆದಿದೆ, ಅದು ನಿನ್ನ ಇಮ್ಯಾಜಿನೇಷನ್ ಮಾತ್ರ ನಡೆದಿರೋಕ್ಕೆ ಸಾಧ್ಯ. ಕಿರಣ್, ಏನೋ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿದ್ದೀರಲ್ಲ ಇಬ್ಬರು? ಖುಷಿ, ಯಾಕೆ ಹಿಂಗೆ ಕೂತಿದೀಯಾ? ಮತ್ತೆ ಏನಾದರೂ ಆ ಧ್ರುವ ಹೇಳುದ್ನಾ? ಕೀರ್ತನ, ಆ ಧ್ರುವಯಿಂದ ಏನಲ್ಲ. ರಿಷಿ, ಮತ್ತೆ ಏನಾಯ್ತು ಖುಷಿ? ಕೀರ್ತನ, ಇವಳಿಗೆ ಯಾವಾಗಲೂ ಒಂದು ಕನಸು ಬೀಳುತ್ತೆ, ಒಂದು ದೊಡ್ಡ ಮನೆ, ಯಾರೋ ಒಬ್ಬರು ಭರತನಾಟ್ಯ ಮಾಡ್ತಿರ್ತಾರಂತೆ, ಅಲ್ಲಿ ಮುಂದೆ 5 ವರ್ಷದ ಹುಡುಗಿ ಮತ್ತು ಒಬ್ಬರು ವ್ಯಕ್ತಿ ಇರ್ತಾರಂತೆ.
ಮತ್ತು ಅವ್ರ ಫೇಸ್ ಕ್ಲಿಯರಾಗಿ ಕಾಣಿಸಲ್ವಂತೆ ಅಂದ್ಲು. ರಿಷಿ ಅವ್ರೇನಾದರೂ ಮಾತಾಡ್ತಾರಾ? ಮೀನ್ಸ್ ಏನಾದರೂ ಹೇಳ್ತಾರಾ? ಖುಷಿ ಇಲ್ಲ ಅಂತ ತಲೆ ಅಲ್ಲಾಡ್ಸಿದ್ಲು. ಕೀರ್ತನ, ರಿಷಿ ನಿನ್ಗೇನು ಬುದ್ಧಿ ಇಲ್ವಾ? ಅವಳು ಹೇಳೋ ಕಾಕಕ್ಕ ಗೂಬಕ್ಕನ ಕತೆ ಎಲ್ಲ ಕುತ್ಕೊಂಡು ಕೇಳ್ತಿದ್ಯಲ್ಲ. ಅವಳು ತಲೆ ಕೆಡ್ಸ್ಕೊಳ್ಳೋದಲ್ದೆ ಎಲ್ಲರೂ ತಲೆಗೂ ಹುಳ ಬಿಡ್ತಾಳೆ ಅಂತ ಹೇಳಿ ಕೀರ್ತನ ಖುಷಿನ ಅಲ್ಲಿಂದ ಕರ್ಕೊಂಡೋದ್ಲು. ಕಿರಣ್ ರಿಷಿ ಮುಖ ನೋಡ್ತಾ, ಆರ್.ಎಸ್. ಏನಾಯ್ತು? ನೀನು ಹುಡುಕ್ತಿರೋ ಹುಡುಗಿ ಇವಳೇನಾ? ರಿಷಿ ಏನೋ ಹೇಳ್ದೆ ಅಲ್ಲಿಂದ ಎದ್ದು ಹೋದ. ಖುಷಿ ಕನಸಿನ ಇಂದಿನ ರಹಸ್ಯ ಏನು? ಅಲ್ಲೇ ಕಾಣ್ತಿದ್ದ ವ್ಯಕ್ತಿಗಳು ಖುಷಿ ನಿಜವಾದ ಅಪ್ಪ ಅಮ್ಮನ? ಅಷ್ಟಕ್ಕೂ ಅವರಿಗೆಲ್ಲ ಏನಾಯಿತು? ಈ ಎಲ್ಲ ಕನ್ಫ್ಯೂಷನ್ಗೂ ಕ್ಲಾರಿಟಿ ಬೇಕು ಅಂದರೆ ಕೇಳ್ತಾ ಇರಿ ಖುಷಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.